ಹಾಯ್ ಎಲ್ರಿಗೂ, ನಾನು ನಿಮ್ಮ ಬೆಂಗಳೂರು ಹುಡುಗಿ ಮಂಜುಶ್ರೀ ವೆಂಕಟೇಶ್. ವೆಲ್ಕಮ್ ಟು ದ ಫಸ್ಟ್ ವಿಡಿಯೋ ಆಫ್ ಮೈ ಯೂಟ್ಯೂಬ್ ಚಾನೆಲ್. ಕಾರ್ಪೊರೇಟ್ ಅಲ್ಲಿ 9 to 5 ಜಾಬ್ ಮಾಡ್ತಾ 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 ಕೆಲವೊಮ್ಮೆ ನಾನು ಕೆಲಸ ಮಾಡ್ತಿರೋದೇ ಯಾಕೆ ಅಂತ ಮರ್ತೋಗ್ಬಿಡುತ್ತೆ. ನಾನು ನೋಡಕ್ ಸೈಲೆಂಟ್ ಆಗಿದ್ರು ನಾನು ಸಿಕ್ಕಾಪಟ್ಟೆ ಮಾತಾಡ್ತೀನಿ. ನನ್ನ ಚಾನೆಲ್ ಅಲ್ಲಿ ನಾನು ಸ್ವಲ್ಪ ಲೈಫ್ ಸ್ಟೈಲ್, ಫ್ಯಾಷನ್, ಬ್ಯೂಟಿ ಮತ್ತು ಸ್ವಲ್ಪ ಟ್ರಾವೆಲ್ ಬಗ್ಗೆ ವಿಡಿಯೋಸ್ ಮಾಡ್ತೀನಿ. ಈ 9 to 5 ವರ್ಕ್ ಸ್ಕೆಡ್ಯೂಲ್ ಅಲ್ಲಿ ನಾನು ಒಂಚೂರು ಪಾಸ್ ಕೊಟ್ಟು ಎಲ್ಲಾದ್ರೂ ಒಂದು ಒಳ್ಳೆ ಟ್ರಿಪ್ ಹೋಗೋಣ ಅಂತ ನಾನು ಪ್ಲಾನ್ ಮಾಡಿದ್ದು ವರ್ಕಲ ಶಿವಗಿರಿಗೆ. ವರ್ಕಲ ತಲುಪಕ್ಕೆ ನನಗೆ ತುಂಬಾ ಆಪ್ಷನ್ ಇದೆ, ಅದೇ ನಾನು ಚೂಸ್ ಮಾಡ್ಕೊಂಡಿದ್ದು ಟ್ರೈನ್. ಟ್ರೈನಲ್ಲಿ ಹೋಗೋಕೆ ಅರೌಂಡ್ ₹450 ಕಾಸ್ಟ್ ಆಯ್ತು. ಸೊ ನೀವು ಈಗ ನೋಡ್ತಿರೋದು ನಾನು ಬುಕ್ ಮಾಡಿದ್ದೆ, ನಾನು ಮುಂಚೆನೆ booking.com ಅಲ್ಲಿ ಬುಕ್ ಮಾಡಿದ್ದೆ. ಸೊ ಇಟ್ ಕಾಸ್ಟೆಡ್ ಮೀ ಅರೌಂಡ್ 5250 ಫಾರ್ 2 nights ಆ್ಯಂಡ್ ಸ್ಟೇ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಇಟ್ ವಾಸ್ ಓನ್ಲಿ 5 minutes ಫ್ರಮ್ ದಿ ಬೀಚ್ ಅಷ್ಟೇ. ಸೊ ಸ್ಟೇಯಿಂದ ಒಂಚೂರು ಒಂದು 5 ನಿಮಿಷ ವಾಕ್ ಮಾಡಿದರೆ ನಮಗೆ ಬೀಚಿಗೆ ಡೈರೆಕ್ಟ್ ಆಕ್ಸೆಸ್ ಸಿಗುತ್ತೆ. ದ ಸ್ಟೇ ವಾಸ್ ವೆರಿ ಹೈಜಿನಿಕ್. ನಾನು ಸ್ವಲ್ಪ ಕ್ಲಿಪ್ಸ್ ಹಾಕಿದ್ದೀನಿ ನೋಡಿ. ಸೊ ನಾನ್ ಬುಕ್ ಮಾಡಿದ ಸ್ಟೇಗೆ ತುಂಬಾ ಹತ್ರ ಇದ್ದಿದ್ದ ಬೀಚ್ ಬಂದು ವರ್ಕಲಾ ಬೀಚ್. ಸೊ ನಾನು ಫಸ್ಟ್ ವರ್ಕಲಾ ಬೀಚಿಗೆ ಹೋದ್ವಿ. ಸೊ ನಾವು ಟ್ರಿಪ್ ಪ್ಲಾನ್ ಮಾಡಿದ್ದು ವೀಕ್ ಡೇಸ್ ಆಗಿರೋದ್ರಿಂದ ಸೀರಿಯಸ್ಲಿ ಬೀಚಲ್ಲಿ ಕ್ರೌಡೇ ಇರಲಿಲ್ಲ. ಇಟ್ ವಾಸ್ ಲೈಕ್ ಅ ಪ್ರೈವೇಟ್ ಬೀಚ್. ಸೊ ದಿಸ್ ವಾಸ್ ಮೈ ಫಸ್ಟ್ ಔಟ್ಫಿಟ್ ವಿಚ್ ಐ ಪ್ಲಾನ್ಡ್ ಫಾರ್ ದ ಬೀಚ್. ಅಂಡ್ ದ ವಾಟರ್ ಹಿಯರ್ ಇಸ್ ಸೋ ಬ್ಲೂ. ತುಂಬಾ ಕ್ಲಿಯರ್ ಆಗಿದೆ ವಾಟರು. ಒಂದು ಸ್ವಲ್ಪ ಬೀಚಲ್ಲಿ ಪಿಕ್ಚರ್ಸ್ ಕ್ಲಿಕ್ ಮಾಡಿಕೊಂಡು ಮತ್ತೆ ಐ ಕೇಮ್ ಬ್ಯಾಕ್ ಟು ದ ಕ್ಲಿಫ್, ನಾರ್ತ್ ಕ್ಲಿಫ್ಗೆ. ನಾವು ಬುಕ್ ಮಾಡಿದ ಸ್ಟೇಗೆ ನಾರ್ತ್ ಕ್ಲಿಫ್ ತುಂಬಾ ಹತ್ರ ಇರೋದ್ರಿಂದ ನಾವು ಕ್ಲಿಫ್ ಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ವಾಕ್ ಮಾಡ್ತಿದ್ವಿ. ಸೊ ಕ್ಲಿಫಿಂದ ಬೀಚಿಗೆ ಹೋಗ್ಬೇಕಾಗಿದ್ದ ಎನರ್ಜಿ ನನಗೆ ಮತ್ತೆ ವಾಪಸ್ ಬೀಚಿಂದ ಕ್ಲಿಫಿಗೆ ಬರ್ಬೇಕಾದ್ರೆ ಬೀಚಿಂದ ರೂಮಿಗೆ ಬಂದು ಸ್ವಲ್ಪ ಫ್ರೆಶ್ ಆಗಿ ನಾವು ಹೋಗಿದ್ ನೆಕ್ಸ್ಟ್ ಪ್ಲೇಸ್ ಬಂದು ಜನಾರ್ದನನಾಥ ಸ್ವಾಮಿ ಟೆಂಪಲ್. ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಲಾಟ್ ಆಫ್ ಪಾಸಿಟಿವ್ ವೈಬ್ಸ್. ನೀವೇನಾದ್ರೂ ವರ್ಕಲ್ಲಾಗೆ ಟ್ರಿಪ್ ಪ್ಲಾನ್ ಮಾಡಿದ್ರೆ ಡೋಂಟ್ ಮಿಸ್ ಔಟ್ ದಿಸ್ ಪ್ಲೇಸ್. ಟೆಂಪಲ್ ಇಂದ ಮತ್ತೆ ಸ್ಟೇಗೆ ವಾಪಸ್ ಬಂದು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾವು ಊಟಕ್ಕೆ ಕೊಡ್ತಿದ್ದು ಮೋಹನ್ ಕೆಫೆ ಅಂತ. ಸೊ ನಾರ್ತ್ ಕ್ಲಿಫ್ ಅಲ್ಲಿ ಇದಿದೆ, ಒನ್ ಆಫ್ ದ ಬೆಸ್ಟ್ ಕೆಫೆ ಅಂತ ಹೇಳ್ಬೋದು ಊಟಕ್ಕೆ. ಒಳ್ಳೆ ಕೇರಳ ಊಟ ಕೊಡ್ತಾರೆ. ಇಲ್ಲಿ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ ಹೋಗಿದ್ದು ಬ್ಲ್ಯಾಕ್ ಸ್ಯಾಂಡ್ ಬೀಚ್. ಇದು ನಾರ್ತ್ ಕ್ಲಿಫ್ ಇಂದ ಒಂಚೂರು ದೂರ ಇದೆ. ನೀವು ವಾಕ್ ಮಾಡ್ಕೊಂಡು ಬರ್ತೀರಾ ಅಂದ್ರೆ ನಾರ್ತ್ ಕ್ಲಿಫ್ ಇಂದ ಇಟ್ ವಿಲ್ ಟೇಕ್ ಯು ಅರೌಂಡ್ 45 to 50 minutes. ಸೊ ನಾವು ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಲ್ಲಿ ಸನ್ಸೆಟ್ ನೋಡೋಣ ಅಂತ ಪ್ಲಾನ್ ಮಾಡೋದ್ರಿಂದ ವಿ ಸ್ಟೇಡ್ ದೇರ್ ಫಾರ್ ಸಮ್ ಟೈಮ್. ಸ್ವಲ್ಪ ಪಿಕ್ಚರ್ಸ್ ಮತ್ತೆ ವಿಡಿಯೋಸ್ ತಗೊಂಡ್ವಿ. ಸನ್ಸೆಟ್ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಅಂಡ್ ವಿ ವೇಟೆಡ್ ಫಾರ್ ದಿಸ್ ಮೂಮೆಂಟ್. ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಲ್ಲಿ ಸನ್ಸೆಟ್ ನೋಡ್ಕೊಂಡು ಮತ್ತೆ ವಿ ಸ್ಟಾರ್ಟೆಡ್ ವಾಕಿಂಗ್ ಬ್ಯಾಕ್ ಟು ದ ನಾರ್ತ್ ಕ್ಲಿಫ್. ಸೊ ಆನ್ ದ ವೇ ಹೋಗ್ಬೇಕಾದ್ರೆ ಐ ಕುಡ್ ಕ್ಯಾಪ್ಚರ್ ಫ್ಯೂ ಆಫ್ ದ ಬ್ಯೂಟಿಫುಲ್ ಮೂಮೆಂಟ್ಸ್. ನಾರ್ತ್ ಕ್ಲಿಫ್ ಅಲ್ಲಿ ತುಂಬಾ ಸೀ ಫುಡ್ಸ್ ಮಾಡ್ತಿರೋದ್ರಿಂದ ನಾನು ಕೆಲವೊಂದು ವಿಡಿಯೋಸ್ ಕ್ಯಾಪ್ಚರ್ ಮಾಡಿದ್ದೆ. ತುಂಬಾನೇ ಸೀ ಫುಡ್ಸ್ ಇತ್ತು ಮತ್ತೆ ತುಂಬಾನೇ ಶಾಪಿಂಗ್ ಸ್ಟಾಲ್ಸ್ ಇತ್ತು. ಸನ್ ಬೀಚಿಂದ ನಾರ್ತ್ ಕ್ಲಿಫ್ಗೆ ನಡ್ಕೊಂಡು ಬರ್ತಾ 45 minutes ಆಯ್ತು. ಸೊ ವಿ ಎಂಡೆಡ್ our ಡೇ. ಸೊ ದಿಸ್ ವಾಸ್ ಮೈ day 1. ಸೊ ಡೇ 2 ಬೆಳಗ್ಗೆನೆ ಇದ್ದು ಒಂದು ಸ್ವಲ್ಪ ನಾರ್ತ್ ಕ್ಲಿಫ್ ಅಲ್ಲಿ ಶಾಪಿಂಗ್ ಮಾಡಿದ್ವಿ. ಫ್ರಿಡ್ಜ್ ಮ್ಯಾಗ್ನೆಟ್ಸ್ ತಗೊಂಡ್ವಿ ಅಷ್ಟೇ. ಎವ್ರಿಥಿಂಗ್ ಎಲ್ಸ್ ಇಸ್ ಅ ಬಿಟ್ ಓವರ್ ಪ್ರೈಸ್ಡ್ ದೇರ್. ಆಬ್ವಿಯಸ್ಲಿ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಓವರ್ ಪ್ರೈಸ್ಡ್ ಆಗಿತ್ತು. ಇದಾದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಕೆಫೆ ಸಾರ್ವಾಗೆ. We took an auto from North Cliff and reached Cafe Sarva. Oh my god, the view is just amazing.
ಸೊ ಕೆಫೆ ಸಾರ್ವಾ ಇಂದ ಯು ಹ್ಯಾವ್ ಪ್ರೈವೇಟ್ ಆಕ್ಸೆಸ್ ಟು ದ ಬೀಚ್. ಸೊ ಈಗ ನೀವು ನೋಡ್ತಿರೋ ಪಿಕ್ಚರ್, ಸೊ ಈ ಸ್ಟೆಪ್ಸ್ ಮುಖಾಂತರ ಯು ಕ್ಯಾನ್ ಗೆಟ್ ಡೌನ್ ಟು ದ ಬೀಚ್. ಸೊ ನಾವು ಸ್ವಲ್ಪ ಹೊತ್ತು ಹೋಗಿ ಅಲ್ಲಿ ಚಿಲ್ ಮಾಡಿದ್ವಿ. ಅಗೇನ್ ಹಿಯರ್ ದ ಬೀಚ್ ವಾಟರ್ ಇಸ್ ರಿಯಲಿ ಗುಡ್. ಸೊ ಕೆಫೆ ಸಾರ್ವಾ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ ಹೋಗಿದ್ದು ಎಡವಾ ಬೀಚ್ಗೆ. ಸೊ ಎಡವಾ ಬೀಚ್ ಹತ್ರ ಸ್ವಲ್ಪ ಟೈಡ್ಸ್ ಹೈ ಆಗಿರೋದ್ರಿಂದ ನಾವು ಕೆಳಗೆ ಇಳಿಯಕ್ ಹೋಗಿರ್ಲಿಲ್ಲ. ವಿ ಜಸ್ಟ್ ಎಂಜಾಯ್ ದ ವ್ಯೂ. ಸೊ ಎಡವಾ ಬೀಚ್ ಹತ್ರ ಒಂದು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ನಾವು ಹೋಗಿದ್ ನೆಕ್ಸ್ಟ್ ಪ್ಲೇಸ್ ಬಂದು ಮ್ಯಾಂಗ್ರೋವ್ ವಿಲೇಜ್. ಸೊ ಬೋಟಿಂಗ್ಗೋಸ್ಕರ ನಾವು ಮ್ಯಾಂಗ್ಳೂರ್ ವಿಲೇಜಿಗೆ ಹೊರಟ್ವಿ. ಸೊ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ನಿಮಗೆ, ಒಂದು ಕಯಾಕಿಂಗ್ ಮತ್ತೆ ಕಂಟ್ರಿ ಬೋಟ್. ನಾವು ತಗೊಂಡಿದ್ದು ಕಂಟ್ರಿ ಬೋಟ್ ಅಂಡ್ ಇಟ್ ಕಾಸ್ಟೆಡ್ ಅಸ್ 2000 ಅಂಡ್ 2 hours ಬೋಟಿಂಗ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಮ್ಯಾಕ್ಸಿಮಮ್ 5 persons ಆರ್ ಅಲೌಡ್. So for day two, we planned our sunset in Mangrove Village. So sunset ಆಗೋ ಟೈಮಲ್ಲಿ we took this country boat and the view was just amazing. ಸೊ ನೀವಿಲ್ಲಿ ತುಂಬಾ ಜನ ನೋಡ್ತಿದ್ದೀರಾ. ಸೊ ಇವರೆಲ್ಲರೂ ಕಯಾಕಿಂಗ್ ತಗೊಂಡಿರ್ತಾರೆ. ಸೊ ಕಂಟ್ರಿ ಬೋಟ್ ಅಥವಾ ಕಯಾಕಿಂಗ್ ಎರಡು 5ಗೆ ಲಾಸ್ಟ್ ಆಗುತ್ತೆ ಇಲ್ಲಿ. ಸೊ 5 o'clock ಆದ್ಮೇಲೆ ಯಾವುದೇ ತರದ ಬೋಟಿಂಗ್ ನಾವು ಮಾಡಲ್ಲ. ಅಂಡ್ ಈ ಅಂಕಲ್ ಹೆಸರು ಬಾಬು ಅಂತ, ಒನ್ ಆಫ್ ದ ಸ್ವೀಟೆಸ್ಟ್ ಪರ್ಸನ್ ವಿ ಎವರ್ ಮೆಟ್. ತುಂಬಾ ಚೆನ್ನಾಗಿ ಮಾತಾಡಿಸ್ತಿದ್ರು. ಸೊ ಬೋಟಿಂಗ್ ಹೋಗ್ಬೇಕಿದ್ರೆ ಲೈಫ್ ಜಾಕೆಟ್ ಮ್ಯಾಂಡೇಟ್ ಇರುತ್ತೆ. ಬಟ್ ಒಂದ್ ಸ್ವಲ್ಪ ಒಳಗಡೆ ಹೋದ್ಮೇಲೆ ನೀರ್ ಡೆಪ್ತ್ ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ದೇ ವಿಲ್ ಅಲೌ ಯು ಟು ರಿಮೂವ್ ದ ಜಾಕೆಟ್ ಅಂಡ್ ಟೇಕ್ ಸಮ್ ಪಿಕ್ಚರ್ಸ್. ಸೊ ಆಗ ನಾವು ಕೆಲವೊಂದು ಪಿಕ್ಚರ್ಸ್ ಮತ್ತೆ ವಿಡಿಯೋಸ್ ಕ್ಲಿಕ್ ಮಾಡ್ತಿದ್ವಿ. ಸೊ ಸನ್ಸೆಟ್ ಆಗ್ತಾ ಆಗ್ತಾ ದ ವ್ಯೂ ವಾಸ್ ರಿಯಲಿ ಅಮೇಸಿಂಗ್. And I can tell 2000 was really worth for this boating. 2 hours ಕರ್ಕೊಂಡು ಹೋಗ್ತಾರೆ. ಸೊ ಮ್ಯಾಂಗ್ರೋವ್ ವಿಲೇಜ್ ಅಲ್ಲಿ ಬೋಟಿಂಗ್ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಹೋಗಿದ್ ಪ್ಲೇಸ್ ಬಂದು ಕಪಿಲ್ ಬೀಚ್. ಸೊ ಅಲ್ಲಿ ಸನ್ಸೆಟ್ ನೋಡಕ್ಕಂತಾನೆ ನಾವು ಹೋದ್ವಿ, ಬಿಕಾಸ್ ಇಟ್ ಕಮ್ಸ್ ಆನ್ ದ ವೇ ಟು ಮ್ಯಾಂಗ್ರೋವ್ ವಿಲೇಜ್. ಸೊ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಆಗ್ಲೇ ಒಂದ್ ಸ್ವಲ್ಪ ಫೋಟೋಸ್ ಮತ್ತೆ ವಿಡಿಯೋಸ್ ತಗೊಂಡು ವಿ ಎಂಡೆಡ್ ಅ ಡೇ 2 ಹಿಯರ್. So this was my day 1 and day 2 in Varkala. So kindly like, share and subscribe for some more videos, travel videos like this. Thank you all of you for watching.